ಚರ್ಚೆಗೆ ಬರುವಂತೆ ಸವಾಲ್ ಹಾಕಿದ್ದಾರೆ ಸಚಿವ ಚಲುವರಾಯಸ್ವಾಮಿ. ಹಾಗಾದ್ರೆ ಚಲುವರಾಯಸ್ವಾಮಿ ಅವರ ಸವಾಲನ್ನ ಯಾವ ರೀತಿ ಸ್ವೀಕಾರ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು, ಏನಂತ ಕೌಂಟರ್ ಕೊಟ್ಟರು, ಕೋಲಾರದಲ್ಲಿ ಮಾತನಾಡಿದ್ದಾರೆ. ಹಾಗಾದ್ರೆ ಚಲುವರಾಯಸ್ವಾಮಿ ಅವರು ಏನು ಹೇಳಿದ್ರು, ಕುಮಾರಸ್ವಾಮಿ ಅವರ ಕೌಂಟರ್ ಯಾವ ರೀತಿ ಇತ್ತು, ಬನ್ನಿ ನೋಡೋಣ. ನಾನು ಮಾತನಾಡೋದು ತಯಾರಿಲ್ಲ, ಅವ್ರಿಗೆ ಹೇಳಿ. ಸೊ ಅವ್ರು ಬರೋದಾದ್ರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ, ನೀವೇನು ಟಿ ವಿಯವರು, ನಾನು ನನ್ನ ಸ್ನೇಹಿತರ 5 ಜನನು ಕರ್ಕೊಂಬರ್ತೀನಿ. ಅವರು ಎದುರುಗಡೆ ನಾವು ಒಂದು ಕಡೆ ಕೂತ್ಕೊಂಡು, ಸೊ ನೀವು ಟಿ ವಿಯವ್ರು ಹಾಕೊಳ್ಳಿ, ಚರ್ಚೆ ಆಗಲ್ಲ. ಸೊ ಯಾರು ಹೊಲ್ಸು, ಯಾರು ಕಚಡ, ಯಾರು ಏನೇನು ಹೇಳೋದು ಕೊಚ್ಚೆ ಮತ್ತು ಎಲ್ಲವನ್ನು ಚರ್ಚೆ ಮಾಡೋಣ. ಹೆಚ್ಚು ಕಡಿಮೆ 20 ವರ್ಷ ನಾನು ಅವರು ಜೊತೆಲಿ ರಾಜಕಾರಣ ಮಾಡಿ 1996 ನಾವು ಬಿಡ್ಬೇಕಾದಾಗ ಅವ್ರು ಕಳ್ಸಿದ್ರ, ನಾವು ಹೋದ್ವಾ, ನಾವು ಬಿಟ್ವಾ, ಯಾಕೆ ಬಿಟ್ಟು, ಅವ್ರು ಹೇಗೆ ನಡ್ಕೊಂಡ್ರು, ಇವತ್ತಂಗೆ ಏನು ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ಚರ್ಚೆ ಮಾಡಿದಾಗ ಎದುರುಗಡೆ ಉತ್ತರ ಅವರು ಕೊಡ್ಲಿ, ನಾನು ಕೊಡೋಣ. ಮುಗಿದೋಗಿರೋ ಅಧ್ಯಾಯ ಈಗಾಗಲೇ 8 ವರ್ಷ ಆಗೋಯ್ತು. 8 ವರ್ಷ ಆಗಿದೆ, 10 ವರ್ಷ ಆಗಿದೆಯೋ. ಅವರ ವಿಷಯಗಳ ಬಗ್ಗೆ ಚರ್ಚೆ ಅನವಶ್ಯಕ. ನನಗೆ ಭಗವಂತ ನೋಡ್ಕೊತಾನೆ. ಭಗವಂತ ಮಾಡ್ಕಲ್ಲಿ ಹಿಡ್ಕೊಂಡಿದ್ದಾರೆ ಯಾರು, ಏನ್ ಚರ್ಚೆ ಮಾಡ್ತಾರೆ ಮಾಡ್ಲಿ. ಇದು ಮುಗಿದೋಗಿರ್ತಕ್ಕಂಥ ಅಧ್ಯಾಯ. ಅಂತಿಮವಾಗಿ ಉತ್ತರ ಕೊಡಬೇಕಾಗಿರೋದು ಇವ್ರಿಗಲ್ಲ, ಮೇಲೊಬ್ಬ ಇದ್ದಾನೆ. ಯಾರು ನಾನೇ ಯಾವಾಗ ಹೇಳಿದ್ದೀನಿ ಅವರಿಂದ ಆಗಿದೆ ನಾನು ಮುಖ್ಯಮಂತ್ರಿ. ಅವ್ರು ಹೇಳ್ಕೊಂಡಿರೋದು ನಾವು ಮುಖ್ಯಮಂತ್ರಿ ಮಾಡಿದ್ದೇವೆ ಅಂತ ಇದೆ. ಅದರ ಬಗ್ಗೆ ಸಬ್ಜೆಕ್ಟ್ ಅನವಶ್ಯಕ, ಆಗೋಗಿರೋ ಅಧ್ಯಾಯ. ಅದರ ಬಗ್ಗೆ ಈಗ ನಾನು ಚರ್ಚೆ ಮಾಡಬೇಕಾದ ಅನವಶ್ಯಕ. ಅಂತಿಮವಾಗಿ ಈ ರಾಜ್ಯದಲ್ಲಿ ಮುಂದೆ ಏನೇನಾಗುತ್ತೆ ಸ್ವಲ್ಪ ಕಾದ್ ನೋಡಿ. ಏನೋ ಕೊಡ್ತಾರೆ ಅಂತ ನೋಡೋಣ, ಕಾದ್ ನೋಡೋಣ. ಇಷ್ಟು ದಿವಸ ಕಾದಿದೀವಿ, ಇನ್ನೂ ಸ್ವಲ್ಪ ದಿವಸ ಕಾಯೋಣ.